ರಾಜಕಾರಣ ಅನ್ನುವಂಥದ್ದು ಹೆಂಗಿರುತ್ತೆ ಅಂತಂದರೆ, ಹಿಂದೆ ಯಡಿಯೂರಪ್ಪ ರಾಜೀನಾಮೆ ಕೊಡಬೇಕು ಅಂತ ಇದೇ ಕಾಂಗ್ರೆಸ್ ಆಗ್ರಹಿಸ್ತಾ ಇತ್ತು. ಯಾವಾಗ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರಲ್ಲ, ಹೈಕಮಾಂಡ್ ಯಾವ ರಾಜೀನಾಮೆ ತಗೊಳ್ತಲ್ಲ, ಅದಾದ ಮೇಲೆ ಇದನ್ನೇ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಳ್ತು, ಯಡಿಯೂರಪ್ಪನವ್ರನ್ನ ಬಲಿ ಹಾಕಿಬಿಡ್ತು BJP ಅನ್ನುವಂಥ ಮಾತು. ಅದೇ ರೀತಿ ನೋಡಿ, ಈಗ ದೇವೇಗೌಡರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅದೇ ಆಗ್ತಾ ಇದೆ. ದೇವೇಗೌಡರಿಗೆ ರಾಜ್ಯಸಭೆ ಟಿಕೆಟ್ ಸಿಕ್ಕಿಲ್ಲ, ವಯಸ್ಸಿನ ಆಧಾರದ ಮೇಲೆ, ಅನಾರೋಗ್ಯದ ಆಧಾರದ ಮೇಲೆ ಸಿಕ್ಕಿಲ್ಲ. ಅದೀಗ ಮತ್ತೆ ಕಾಂಗ್ರೆಸ್ಗೆ ಅಸ್ತ್ರ. JDS ವಿರುದ್ಧ ಒಕ್ಕಲಿಗ ದಾಳ ಉರುಳಿಸ್ತಾ ಇದೆ ಕಾಂಗ್ರೆಸ್. ಒಕ್ಕಲಿಗ ನಾಯಕನಿಗೆ CM ಪಟ್ಟ ಕಟ್ಟಿ JDSಗೆ ಮರ್ಮಾಘಾತ ಅನ್ನುವಂಥ ಮಾತು. ಕುಮಾರಸ್ವಾಮಿ ಕೇಂದ್ರ ಸಚಿವರು, ಆದರೆ ದೇವೇಗೌಡರಿಗೆ ಟಿಕೆಟ್ ಕೊಡ್ಸಕ್ಕಾಗಲಿಲ್ಲ. ಇದರ ಅರ್ಥ ಏನು? ಎರಡೆರಡು ಲಾಭ ಪಡಿಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಒಂದು ಕಡೆಗೆ ಒಕ್ಕಲಿಗ ನಾಯಕನಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಿರೋದು ನೋಡಿ, ನಾವು ಮುಖ್ಯಮಂತ್ರಿ ಪಟ್ಟ ಕಟ್ಟಿದ್ದೀವಿ ಅಂತ ಹೇಳೋಕ್ಕೊಂದು. ಎರಡನೇದೇನು ಅಂತಂದರೆ, ನೋಡಿ, ಅಂಥ ಒಬ್ಬ ದೊಡ್ಡ ನಾಯಕನಿಗೆ, ಅಂಥ ಒಂದು ಮೇರು ವ್ಯಕ್ತಿತ್ವಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಏನು ಅರ್ಥ? ಇದು ಒಕ್ಕಲಿಗರಿಗೆ ಆದಂಥ ಅವಮಾನ ಅಂತ ಬಿಂಬಿಸುವಂಥ ಪ್ರಯತ್ನ. ಸೊ ಇದರಿಂದ ಬೇರೆ ಬೇರೆ ಒಂದೇನಪ್ಪ ಅಂತಂದರೆ, JDSನ ಮಾತು ನಡೆಯಲ್ಲ ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ನೋಡಪ್ಪ, ಒಕ್ಕಲಿಗರಿಗೆ BJP ಅನ್ಯಾಯ ಮಾಡ್ತು ಅನ್ನುವಂಥ ಸಂದೇಶ ರವಾನೆ ಆಗಬೇಕು. ಈ ರೀತಿ ಹತ್ತಾರು ಲೆಕ್ಕಾಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಇಲ್ಲಿ ಆಟ ಆಡ್ತಾ ಇದೆ. ಏನಿದು ಹಾಗಾದರೆ? ಯಾವ ಕಾರಣದಿಂದ ಈ ರೀತಿ ದಾಳಿ ನಡೀತಾ ಇದೆ? ಕಾಂಗ್ರೆಸ್ ಲೆಕ್ಕಾಚಾರದ ಮೈತ್ರಿಯಿಂದ JDS ಪಕ್ಷಕ್ಕೆ ಲಾಭ ಇಲ್ಲ ಅಂತ ಇದೆ ಕಾಂಗ್ರೆಸ್. BJP ಜೊತೆಗೆ ಮೈತ್ರಿ ಲಾಭ ಇಲ್ಲ, ಇವ್ರನ್ನ ಟಿಕೆಟೇ ಪಡೆಯೋಕ್ಕಾಗಲಿಲ್ಲ ಅಂತಂದ್ರೆ ಇನ್ಯಾವ ಲಾಭ ಇರುತ್ತೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಇದು ದೇವೇಗೌಡರಿಗೆ ಮಾಡಿರುವಂಥ ಅವಮಾನ. ಇದರಿಂದ ಗೊತ್ತಾಗಿರುವಂಥದ್ದು ಏನು ಅಂತಂದರೆ, ಈ BJP ಜೊತೆಗೆ ಮೈತ್ರಿ ಏನು ಮಾಡ್ಕೊಳ್ತಲ್ಲ JDS, ಅದರಿಂದ ಯಾವುದೇ ಲಾಭ ಆಗ್ತಾ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ಆರೋಪ. ಲಾಭ ಆಗುತ್ತೆ ಅಥವಾ JDS ನಾಯಕರ ಮಾತು ಕೇಳ್ತಾರೆ ಅನ್ನೋದಾದರೆ ಕೊಡಬೇಕಲ್ಲ ಟಿಕೆಟನ್ನು. JDSನ ಮಾತೇ ನಡೀತಿಲ್ಲ ಅನ್ನುವಂಥದ್ದು ಇವರ ಆರೋಪ. ನಿನ್ನೆ ತಡರಾತ್ರಿ ಮುಗಿಯುವುದರ ಒಳಗಾಗಿ ದೇವೇಗೌಡರಿಗೆ BJP ರಾಜ್ಯಸಭಾ ಟಿಕೆಟ್ ನಿರಾಕರಿಸಿದೆ. ಮಾಜಿ ಪ್ರಧಾನಿಯೊಬ್ಬರ ಬದಲಿಗೆ ಜಿಲ್ಲಾ ಕಟ್ಟಡ ನಿರ್ಮಾಣ ವಿಭಾಗದ ಉಸ್ತುವಾರಿಯೇ ಹೆಚ್ಚು ಮುಖ್ಯ ಎಂದು BJP ಭಾವಿಸಿದೆ. JDS ಪಕ್ಷಕ್ಕೆ ಮತ್ತು ಅದರ ನಾಯಕತ್ವಕ್ಕೆ ಪದೇ ಪದೇ BJPಯಿಂದ ಅವಮಾನ ಆಗುತ್ತಿದೆ. ಕೇಂದ್ರ ಸಚಿವ ಸ್ಥಾನಕ್ಕೆ ಅಂಟಿಕೊಂಡ ಕುಮಾರಸ್ವಾಮಿ ಎಷ್ಟೇ ಅವಮಾನವಾದರೂ ಒಪ್ಪಿಕೊಳ್ಳುತ್ತಿದ್ದಾರೆ. ಎಷ್ಟೇ ದುಬಾರಿಯಾದರೂ ಈ ಅವಮಾನ ಕಣ್ಣು ತೆರೆಸಬೇಕಾಗಿತ್ತು. ಒಂದು ವಿಷಯವನ್ನು ನೆನಪಿಡಿ ಮತ್ತು ಮರೆಯಬೇಡಿ. 2019ರಲ್ಲಿ ದೇವೇಗೌಡರನ್ನು ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸಿದ್ದು BJPಯ GS ಬಸವರಾಜ್. ಅದಾದ ಬಳಿಕ ದೇವೇಗೌಡರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದು ಕಾಂಗ್ರೆಸ್ ಮತ್ತು ಸೋನಿಯಾ ಗಾಂಧಿ. ಅಸಲಿಗೆ BJP ಜೊತೆಗೆ ಕೈ ಜೋಡಿಸಿದ್ರೆ ತಾನು ಕುಮಾರಸ್ವಾಮಿಯನ್ನೇ ಸಹಿಸೋದಿಲ್ಲ ಎಂದಿದ್ದರು ದೇವೇಗೌಡರು. ಅದಾದ ಬಳಿಕವೂ JDS BJP ಮೈತ್ರಿ ಮಾಡಿಕೊಂಡಿದೆ. ಇದೆಲ್ಲ ಘಟನೆಗಳು ನಮಗೆ ತಿಳಿಸುವುದು ಒಂದೇ, JDSನ ಧ್ಯೇಯ ಒಂದೇ, ಅಧಿಕಾರ. ಏನೇ ಆದರೂ, ಎಷ್ಟೇ ದುಬಾರಿಯಾದ್ರೂ ಅಧಿಕಾರ. ಇದೇ JDSನ ಧ್ಯೇಯ.